ರೋಡ್ ಸಫಾರಿ ಬಂದ್ ಆಗಿದೆ, ಆದ್ರೆ ಬೋಟ್ ಸಫಾರಿ ಇನ್ನು ಕೂಡ ನಿಂತಿಲ್ಲ. ಬೋಟ್ ಸಫಾರಿಯನ್ನ ಆರಂಭಿಸಿದ್ದಾರೆ. ಕಬಿನಿ ಹಿನ್ನೀರಿನಲ್ಲಿ ಅಕ್ರಮವಾಗಿ ಬೋಟ್ ಸಫಾರಿಯನ್ನ ಮಾಡಲಾಗ್ತಾ ಇದೆ. ಇದು ಮೈಸೂರಿನ HD ಕೋಟೆಯ ಕಬಿನಿ ಹಿನ್ನೀರಿನ ಕಥೆ. ರೋಡ್ ಸಫಾರಿಯನ್ನ ಬಂದ್ ಮಾಡಲಾಗಿದೆ, ಆದ್ರೆ ಇಲ್ಲಿ ಬೋಟ್ ಸಫಾರಿ ಇನ್ನೂ ಕೂಡ ನಿಂತೇ ಇಲ್ಲ. ಅಕ್ರಮವಾಗಿ ಬೋಟ್ ಸಫಾರಿಯನ್ನ ಮಾಡಲಾಗ್ತಾ ಇದೆ. ರೆಸಾರ್ಟ್ ಮಾಲೀಕರು ಅಕ್ರಮವಾಗಿ ಬೋಟ್ ಸಫಾರಿಯನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ಯಾರ ಅನುಮತಿಯನ್ನು ಕೂಡ ರೆಸಾರ್ಟ್ ಮಾಲೀಕರು ಪಡ್ಕೊಂಡಿಲ್ಲ. ಅಕ್ರಮವಾಗಿ ಬೋಟ್ ಸಫಾರಿಯನ್ನ ಮಾಡ್ತಾ ಇರುವಂತದ್ದು. ಬೋಟ್ ಸಫಾರಿಯನ್ನ ಆರಂಭ ಮಾಡಿದ್ದಾರೆ. ಪ್ರವಾಸಿಗರನ್ನ ಸೆಳೆಯೋದಿಕ್ಕೆ ಈ ರೀತಿಯಾಗಿ ರೆಸಾರ್ಟ್ ಮಾಲೀಕರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿರುವಂತಹ ಪ್ರಶ್ನೆ, ಇಷ್ಟೆಲ್ಲ ನಡೀತಾ ಇದೆ, ರೋಡ್ ಸಫಾರಿಯನ್ನ ಸ್ಟಾಪ್ ಮಾಡಲಾಗಿದೆ, ಬೋಟ್ ಸಫಾರಿಗೂ ಅವಕಾಶ ಇಲ್ಲ, ಅಕ್ರಮವಾಗಿ ಮಾಡ್ತಾ ಇದ್ರು, ನಮ್ಮ ಅಧಿಕಾರಿಗಳು ಯಾಕೆ ಸೈಲೆಂಟ್ ಆಗಿದ್ದಾರೆ, ಕಣ್ಮುಚ್ಚಿ ಕೂತಿದ್ದಾರೆ, ಕಂಡ್ರು ಕೂಡ ಕಾಣದ ಹಾಗೆ ಕುರುಡರಾಗಿರೋದು ಯಾಕೆ ಅನ್ನುವ ಪ್ರಶ್ನೆ. ಹುಲಿ ದಾಳಿ ಹಿನ್ನೆಲೆ ಸಫಾರಿಯನ್ನೇ ಸರ್ಕಾರ ಬಂದ್ ಮಾಡಿತ್ತು. ನಾವು ನೋಡಿದ್ವಿ ಎಷ್ಟರ ಮಟ್ಟಿಗೆ ಹುಲಿ ದಾಳಿ ಆಗಿ ಅಲ್ಲಿ ಸಾವು ನೋವಿನ ಪ್ರಕರಣಗಳು ಆಗಿದೆ ಅನ್ನುವಂಥದ್ದು. ಆ ಭಾಗದ ಜನ ಕೂಡ ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದನ್ನು ನಾವು ಪ್ರತಿದಿನ ತೋರಿಸ್ತಾ ಇದ್ವಿ. ಇಂತಹ ಸಂದರ್ಭದಲ್ಲಿ ಸರ್ಕಾರವೇ ಸಫಾರಿಯನ್ನ ಬಂದ್ ಮಾಡಿ ಅಂತ ಹೇಳಿದೆ. ಸಫಾರಿ ಬಂದ್ ಹಿನ್ನೆಲೆ ಅಕ್ರಮವಾಗಿ ಈಗ ಬೋಟ್ ಸಫಾರಿಯನ್ನ ಮಾಡಲಾಗ್ತಾ ಇದೆ. ಈ ಮೊದಲು ಕಬಿನಿಯ ಸರ್ಕಾರಿ ಜಂಗಲ್ ಲಾಡ್ಜ್ ಅಲ್ಲಿ ಮಾತ್ರ ಬೋಟ್ ಸಫಾರಿ ಇತ್ತು. ಇದೀಗ ಸಫಾರಿ ರದ್ದಾದ ಬಳಿಕ ಬೋಟ್ ಸಫಾರಿಯು ರದ್ದಾಗಿತ್ತು. ಆದರೆ ಕೆಲ ಖಾಸಗಿ ರೆಸಾರ್ಟ್ಗಳಲ್ಲಿ ಈಗ ಬೋಟ್ ಸಫಾರಿ ಆರಂಭ ಆಗಿದೆ. ಇದಕ್ಕೆ ಪರ್ಮಿಷನ್ ಅನ್ನೂ ಪಡ್ಕೊಂಡಿಲ್ಲ. ಇದರ ಬಗ್ಗೆ ಅರಣ್ಯಾಧಿಕಾರಿಗಳಿಗೂ ಗೊತ್ತಿದೆ, ಆದರೂ ಕೂಡ ಅವರು ಕಣ್ಮುಚ್ಚಿ ಕೂತಿದ್ದಾರೆ. ಅಟ್ಲೀಸ್ಟ್ ಈ ರೀತಿಯಾಗಿ ಆದರೂ ಆಗಲಿ ಅನ್ನುವಂತಹ ಒಂದಷ್ಟು ಹಣದ ವಿಚಾರ ಇದರ ಹಿಂದೆ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಆನಂದ್, ಈಗಾಗಲೇ ಬೋಟ್ ಸಫಾರಿಯನ್ನ ಮಾಡೋದಕ್ಕೆ ಯಾರ ಪರ್ಮಿಷನ್ ಇಲ್ಲದೇನೂ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಗಮನಕ್ಕೆ ಬಂದಿದೆಯಾ? ಇದು ಬಂದರೂ ಕೂಡ ಹಂಗಂದ್ರೆ ಯಾಕೆ ಸುಮ್ಮನೆ ಇದ್ದಾರೆ? ಸರ್ಕಾರವೇ ಕ್ಯಾನ್ಸಲ್ ಮಾಡಿದೆ ಸಫಾರಿಯನ್ನ, ಆದರೆ ಇವರೆಲ್ಲರೂ ಕೂಡ ಮತ್ತೆ ಶುರು ಮಾಡಿ ಇನ್ನಷ್ಟು ಅಪಾಯಕ್ಕೆ ಕೈ ತಂದುಕೊಳ್ಳುವಂತಹ ಪ್ರಯತ್ನಗಳನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಅರಣ್ಯ ಇಲಾಖೆ ಏನ್ ಹೇಳ್ತಾ ಇದೆ? ಆನಂದ್, ನಿಮ್ಮನ್ನು ಸಂಪರ್ಕ ಮಾಡ್ತೀವಿ, ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಈಗಾಗಲೇ ನಾವು ನೋಡಿದ್ವಲ್ಲ, ರೋಡ್ ಸಫಾರಿಯನ್ನ ಕ್ಲೋಸ್ ಮಾಡಲಾಗಿದೆ ಹುಲಿ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ಮತ್ತೊಂದು ಮಾರ್ಗವನ್ನ ಈಗ ಇವರು ಕೈಗೊಂಡಿರುವಂಥದ್ದು. ಆ ಮಾರ್ಗ ಏನಪ್ಪಾ ಅಂತ ಹೇಳಿದ್ರೆ ಬೋಟ್ ಸಫಾರಿಯನ್ನ ಮಾಡೋದು. ಈ ಮೂಲಕ ದುಡ್ಡು ಮಾಡುವಂತಹ ತಂತ್ರವನ್ನ ಈಗ ರೆಸಾರ್ಟ್ ಮಾಲೀಕರು ಮಾಡ್ತಾ ಇದ್ದಾರೆ. ಇದು ಅರಣ್ಯಾಧಿಕಾರಿಗಳ ಗಮನಕ್ಕೆ ಬಂದಿದೆ, ಗೊತ್ತಿದೆ, ಆದರೂ ಕೂಡ ತಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂತಹ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರೋದು ಇದುವೇ ಈಗ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ರಾಜ್ಯದ ಜನರೇ ಎಚ್ಚರ ಎಚ್ಚರ ಎಚ್ಚರ. ಚಳಿ ಶೀತ ಗಾಳಿಗೆ ನಡುತ್ತಾ ಇದೆ ಕರುನಾಡು. ಕರ್ನಾಟಕದಲ್ಲಿ 2 ದಿನ ಶೀತ ಗಾಳಿ ಇರುತ್ತೆ. ಜನರೇ ಎಚ್ಚರವನ್ನ ವಹಿಸಿ, ನಿಮ್ಮ ಆರೋಗ್ಯದ ಮೇಲೆ ನೀವೇ ನಿಗಾ ಇಡಬೇಕಾಗತ್ತೆ. ಕಾರಣ ಕರುನಾಡು ಗಡಗಡ ಅಂತ ನಡುತ್ತಾ ಇದೆ. ಒಂದ್ ಕಡೆ ಕೊರೆಯುವಂತಹ ಚಳಿ, ಶೀತ ಗಾಳಿ ಬೀಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇನ್ನೂ 2 ದಿನ ಶೀತ ಗಾಳಿ ಬೀಸತ್ತೆ. ಶೀತಗಾಳಿಯ ಜೊತೆಗೇನೆ ಮಳೆ ಅಲರ್ಟ್ ಅನ್ನು ಕೂಡ ಹವಾಮಾನ ಇಲಾಖೆ ಕೊಟ್ಟಿದೆ. ಹವಾಮಾನ ಇಲಾಖೆಗೆ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ, ಮುನ್ಸೂಚನಾ ಕ್ರಮಗಳನ್ನ ಕೂಡ ಹೇಳಿದ್ದು, ಬೆಂಗಳೂರು ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ ಮಳೆಯ ಮುನ್ಸೂಚನೆಯನ್ನ ಕೂಡ ನೀಡಲಾಗಿದೆ. ಅನೇಕ ಕಡೆಗಳಲ್ಲಿ ಅಲರ್ಟ್ ಅನ್ನ ಮಾಡಲಾಗಿದೆ. ತುಮಕೂರು, ಕೊಡಗು, ಮಂಡ್ಯ, ರಾಮನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರದಲ್ಲಿ ಮಳೆ ಬರುವ ಸಾಧ್ಯತೆ ಇದೆ ಅನ್ನೋದನ್ನ ಹವಾಮಾನ ಇಲಾಖೆ ಹೇಳಿದೆ. ನಿನ್ನೆ ಕೂಡ ಮಳೆ ಆಗಿತ್ತು, ಹನಿ ಮಳೆ. ಇವತ್ತು ಕೂಡ ಮೋಡ ಕವಿದ ವಾತಾವರಣ, ಶೀತ ಗಾಳಿ ಬೀಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಬೀದರ್, ಕಲಬುರಗಿ, ವಿಜಯಪುರ ಜಿಲ್ಲೆಗೂ ಕೂಡ ಚಳಿಯ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಕರ್ನಾಟಕದಲ್ಲಿ ಇನ್ನೂ 2 ದಿನ ಶೀತ ಗಾಳಿ ಇರುತ್ತೆ. ಹಾಗಾಗಿ ಹವಾಮಾನ ಇಲಾಖೆ ಈಗಾಗಲೇ ಈ ಒಂದು ಮುನ್ನೆಚ್ಚರಿಕೆಯನ್ನ ಕೊಟ್ಟಿದ್ದು, ತಜ್ಞ ವೈದ್ಯರು ಇದರ ಬಗ್ಗೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಳಿ ಅನ್ನುವಂತಹ ಮಾಹಿತಿಯನ್ನ ನೀಡ್ತಿದ್ದಾರೆ. ಕಡಿಮೆ ತಾಪಮಾನ ಇರೋದ್ರಿಂದ ಉಲ್ಲನ್, ಕಾಟನ್ ಬಟ್ಟೆಯನ್ನ ನೀವು ಬಳಕೆ ಮಾಡಿ, ಬಿಸಿ ಊಟವನ್ನ ಸೇವಿಸಿ, ಬಿಸಿ ತಿಂಡಿಯನ್ನ ಸೇವಿಸಿದ್ರೆ ಈ ಸಂದರ್ಭದಲ್ಲಿ ಉತ್ತಮ ಅನ್ನೋದನ್ನ ಕೂಡ ತಜ್ಞ ವೈದ್ಯರು ಹೇಳ್ತಿದ್ದಾರೆ. ಹಾಗೆಯೇ ಕುಡಿಯೋದಿಕ್ಕೆ ನೀವು ಬಿಸಿ ನೀರನ್ನೇ ಬಳಸಿ ಅನ್ನುವಂತಹ ಮಾಹಿತಿಯನ್ನ ಕೂಡ ವೈದ್ಯರು ಕೊಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಬಹಳ ಎಚ್ಚರಿಕೆ ವಹಿಸಬೇಕಾಗಿರೋದು ಪುಟ್ಟ ಮಕ್ಕಳು ಹಾಗೆಯೇ ವೃದ್ಧರ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಶೀತ ಇರುವಂತಹ ಹಿನ್ನೆಲೆಯಲ್ಲಿ ಬೆಳಗ್ಗೆ ಆಗಿರ್ಬೋದು ಅಥವಾ ಸಂಜೆ ಆಗಿರ್ಬೋದು, ಆವಾಗ ಹೊರಗೆ ಹೋಗೋದನ್ನು ತಪ್ಪಿಸಿ. ಚಳಿಯಾದ ಸಂದರ್ಭದಲ್ಲಿ ಅತಿಯಾಗಿ ಸ್ಮೋಕಿಂಗ್ ಒಳ್ಳೆಯದಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಫ್ರಿಡ್ಜ್ ಅಲ್ಲಿ ಇಟ್ಟಿರೋ ಆಹಾರ ತಿನ್ನಬೇಡಿ, ಬಿಸಿಯಾದಂತಹ ತಾಜಾ ಫುಡ್ ಅನ್ನೇ ನೀವು ಸೇವಿಸಿ ಅನ್ನುವಂತಹ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ಹೇಳಿದ್ದಾರೆ. ಮುಂಜಾನೆ ಹಾಗೆಯೇ ರಾತ್ರಿಯ ಓಡಾಟವನ್ನ
ತಪ್ಪಿಸಿ ಕೆಮ್ಮು, ನೆಗಡಿ, ಜ್ವರ ಬರುವಂತಹ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ನಿಗಾವನ್ನ ವಹಿಸಿ. ಗಂಟಲು ನೋವು, ಶೀತ ಬಾಧೆ ಆಗುವಂತಹ ಚಾನ್ಸಸ್ ಈಗ ಎಲ್ಲಿ ನೋಡಿದ್ರು ಕೂಡ ನಾವು ಗಮನಿಸ್ತಾ ಇದೀವಿ. ಥ್ರೋಟ್ ಪೇನ್ ಆಗಿರ್ಬೋದು, ಶೀತ ಎಲ್ಲರಲ್ಲೂ ಕೂಡ ಕಾಣಿಸ್ತಾ ಇದೆ. ಜೊತೆಗೆ ಶ್ವಾಸನಾಳದ ಉರಿಯೂತ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಮೈಕೈ ನೋವು ಹೆಚ್ಚಾಗುವಂತಹ ಚಾನ್ಸ್ ಇದೆ. ಮೊದಲೇ ಚಳಿಗಾಲದಲ್ಲಿ ಸಾಕಷ್ಟು ರೀತಿಯ ಮೈಕೈ ನೋವುಗಳು ಬರುತ್ತೆ, ಗಂಟು ನೋವು ಹೀಗೆ ಎಲ್ಲ. ಸೊ ತೇವಾಂಶ ನಾಶವಾಗಿ ಚರ್ಮ ಒಣಗುವ ಚಾನ್ಸಸ್ ಕೂಡ ಇರುತ್ತೆ. ಹಿಮ್ಮಡಿ ಆಗಿರ್ಬೋದು, ತುಟಿ ಒಡೆದು ರಕ್ತಸ್ರಾವ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯವಾದ ಗಮನವನ್ನ ನೀವು ವಹಿಸಿ.